ನಮ್ಮ ಹೆಸರು ದೇವರಾಜ್ ಅಂದ್ಬಿಟ್ಟು ಹೊಸಕೋಟೆ ತಾಲೂಕು ಎಳ್ಚಳ್ಳಿ ತಾವರೆಕೆರೆ ಗ್ರಾಮ ಪಂಚಾಯತಿ. ಇಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಹಾಗೂ ಸುತ್ತಮುತ್ತಲ ಹಳ್ಳಿಗಳು ಸುಮಾರು ಒಂದು 500-600 ಹಳ್ಳಿಗಳು ಹಿಂದೆ ಇತಿಹಾಸದಿಂದ ಭಾರಿ ಭರ್ಜರಿಯಾಗಿ ಸಪ್ಲಮ್ಮನ ಜಾತ್ರೆಯನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಭಾಗದ ಇವತ್ತಿನ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ನಾಗರಾಜನವರು ಸದಸ್ಯರೆಲ್ಲ ಸೇರಿ ಒಗ್ಗಟ್ಟಿನಿಂದ ನಂಜೇಗೌಡರು MLA ನಂಜೇಗೌಡ ಸಮ್ಮುಖದಲ್ಲಿ ದಿನಾಲು ಸುಮಾರು 3,000-3,500 ಜನಕ್ಕೆ ಊಟ ಹಾಕ್ತಾರೆ. ಆಮೇಲೆ ಸುಮಾರು 10-15 ಲಕ್ಷ ಬೆಲೆ ಬೀಳಂತ ಓರಿಗಳು, ದನ ಕರ ಎಲ್ಲ ಬರ್ತವೆ. ವ್ಯಾಪಾರನೂ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಸೇರುವಂತ ಜಾತ್ರೆ ಅಂದ್ರೆ ಸಪ್ಲಮ್ಮನ ಜಾತ್ರೆ. ಎಲ್ಲಾ ಕಡೆ ಬ್ಲಾಕ್ ಮಾಡಿ ಈ ಕಡೆ ಬರ್ತಾರೆ. ಗುಲ್ಬರ್ಗ, ರಾಯಚೂರು, ಚಿತ್ರದುರ್ಗ, ಹಾವೇರಿ, ಕೋಲಾರ, ಹೊಸಕೋಟೆ ಪ್ರತಿಯೊಬ್ಬರು ತಮಿಳುನಾಡು ಇಲ್ಲಿ ಬರ್ತಾರೆ. ಒಳ್ಳೆ ವ್ಯಾಪಾರ ಆಗುತ್ತೆ. ಆದ್ರಿಂದ ಹಿಂದೆಯಿಂದ ಅವತ್ತಿನಿಂದ ಸಪ್ಲಮ್ಮನ ಜಾತ್ರೆ ಅಂತ ಒಂದು ಇತಿಹಾಸ ಜಾತ್ರೆಯಾಗಿ ಹೊರಹೊಮ್ಮಿದೆ. ಹಂಗಾಗಿ ಇವತ್ತು ಯಾವುದೇ ತೊಂದರೆ ಇಲ್ಲದೆ ಒಳ್ಳೆ ಅನುಕೂಲ ಇದೆ. ಇಲ್ಲಿ ಸುತ್ತಮುತ್ತ ತೊರ್ನಹಳ್ಳಿ ಇರ್ಬೋದು, ಬೈನಹಳ್ಳಿ ಇರ್ಬೋದು, ನಲ್ಲ ಸುತ್ತ ಗ್ರಾಮಾಂತರಗಳು ಒಗ್ಗಟ್ಟಿನಿಂದ ಜಾತ್ರೆಯನ್ನು ಇದುವರೆಗೆ ಇತಿಹಾಸದಲ್ಲಿ ಒಂದು ಸಾರಿ ನಿಲ್ಲಿಸದಲ್ಲೇ ಕೊರೋನಾ ಟೈಮಲ್ಲೂ ಅವ್ರ ಸಾಧ್ಯವಾದ ಮಾತ್ರ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ 2 ಮಾತು ಹೇಳುತ್ತಾ ಮುಗಿಸ್ತಾ ಜೈ ಜಯಕರ್. ಫಸ್ಟ್ ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಹೆಸರು BM ನಾಗರಾಜ್ ಅಂತ, ಬೈನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಸಪ್ಲಮ್ಮನ ಜಾತ್ರೆ ಅಂದರೆ ಹೆಸರುವಾಸಿಯಾಗಿದೆ. ಸುಮಾರು ಪೂರ್ವಕಾಲದಿಂದ ಹೆಸರುವಾಸಿಯಾಗಿರುವಂಥ ಜಾತ್ರೆ ಇದು. ನಾವು ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್ಕು, ಈ ಕಡೆ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲರೂ ಸೇರಿ ಈ ಕಡೆ ಒಂದು ದೊಡ್ಡ ಅದ್ದೂರಿಯಾದಂಥ ಜಾತ್ರೆ ನಡೆದಿದೆ. ಇವತ್ತು ಇಲ್ಲಿ ನಮ್ಮ ತಾಲೂಕಿನ ಶಾಸಕರಾದಂಥ ನಂಜೇಗೌಡ ಸರ್ ಅವರ ಸಮ್ಮುಖದಲ್ಲಿ ಒಂದು ವಾರ ಇಲ್ಲಿ ಅನ್ನದಾನ ಉಚಿತವಾಗಿ ಎಲ್ಲ ನಮ್ಮ ಲೀಡರ್ಗಳು ಎಲ್ಲರೂ ಸೇರ್ಕೊಂಡು ನಮ್ಮ ನಂಜೇಗೌಡರ ಸಮ್ಮುಖದಲ್ಲಿ ಉಚಿತವಾಗಿ ಅನ್ನದಾನವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಒಂದು 3,500 ಜನ ತಿಂದಿದ್ದಾರೆ. 3,500 ಜನ ಇವತ್ತು ತಿಂದಿದ್ದಾರೆ. ಜಾತ್ರೆಯ ವಿಶೇಷತೆ ಏನಣ್ಣ? ಜಾತ್ರೆ ವಿಶೇಷತೆ ಜಾತ್ರೆ ಅತಿ ಹೆಚ್ಚಾಗಿ ಈಗ ನೀವೇ ನೋಡ್ಕೊಂಬರ್ರಿ. ಲಕ್ಷಗಟ್ಟಲೆ ಕಟ್ಟಿದ್ದಾರೆ ಹೋರಿಗಳು. ಸಪ್ಲಮ್ಮನ ಜಾತ್ರೆ ಅಂದ್ರೆ ಇದೊಂದು ಇತಿಹಾಸ ಇದೆ. ಇಡೀ ಕರ್ನಾಟಕದಲ್ಲಿ 15 ಲಕ್ಷದ ಎತ್ತುಗಳು ಸೇರಿರೋದ್ರಿಂದ ಇದೇ ಒಂದು ಜಾತ್ರೆ. ಇಲ್ಲಿ ಇತಿಹಾಸ ಇದೆ. ಸಪ್ಲಮ್ಮನ ಜಾತ್ರೆ ಅಂದ್ರೆ ಇತಿಹಾಸ ಇದೆ. ಇತಿಹಾಸ ಇರುವಂತ ಜಾತ್ರೆ ಇದೆ. ಅದರಿಂದ ಇವೆಲ್ಲ ಒಂದು ರೌಂಡ್ ನೋಡಿರಿ. ಅಂದಾಜು ಎಷ್ಟು ಹಳ್ಳಿಗಳು ಬರ್ಬೋದು ಅಂತ ಹಾವೇರಿಯಿಂದ ಬರ್ತಾರ, ಬೀದರ್, ಗುಲ್ಬರ್ಗ, ಎಲ್ಲ ಬರ್ತಾರೆ. ರಾಜ್ಯಾದ್ಯಂತ ಎಲ್ಲ ಬರ್ತಾರೆ. ರಾಜ್ಯಾದ್ಯಂತ ಎಲ್ಲ ಬರ್ತಾರೆ. ಎಲ್ಲ ಕಡೆಯಿಂದ ಬರ್ತಾರೆ. ಆಂಧ್ರ, ತಮಿಳುನಾಡು ಎಲ್ಲ ಬರ್ತಾರೆ.